ಇವತ್ತು ನಾವು ಹೇಳುತ್ತಿರುವ ಪೊಲೀಸ್ ಫೈಲ್ ಕೇವಲ ಒಂದು ಕೊಲೆಯ ಕಥೆಯಲ್ಲ. ಇದು ಭಾರತದ ಪೊಲೀಸ್ ಇತಿಹಾಸದಲ್ಲೇ ಅತಿದೊಡ್ಡ ತಲೆನೋವಾಗಿ ಪರಿಣಮಿಸಿದ, ಇಂದಿಗೂ ಉತ್ತರ ಸಿಗದ ಒಂದು ನಿಗೂಢ ರಹಸ್ಯ. ಒಬ್ಬ ಮನುಷ್ಯ ತಾನು ಸತ್ತಿದ್ದೇನೆ ಎಂದು ಜಗತ್ತಿಗೆ ನಂಬಿಸಲು ತನ್ನಂತೆಯೇ ಕಾಣುವ ಇನ್ನೊಬ್ಬ ಮುಗ್ಧನನ್ನು ಕೊಲೆ ಮಾಡುತ್ತಾನೆ. ಆನಂತರ ಪೊಲೀಸರ ಕಣ್ತಪ್ಪಿಸಿ ಪರಾರಿಯಾಗುತ್ತಾನೆ. 1 ವರ್ಷವಲ್ಲ, 10 ವರ್ಷವಲ್ಲ, ಬರೋಬ್ಬರಿ 40 ವರ್ಷಗಳ ಕಾಲ ಇಡೀ ಪೊಲೀಸ್ ಇಲಾಖೆ, ಇಂಟರ್ಪೋಲ್ ಎಲ್ಲರೂ ಹುಡುಕಿದರೂ ಆತ ಸಿಗುವುದಿಲ್ಲ. ಅವನೇ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, ಕೇರಳದ ಸುಕುಮಾರ್ ಕುರುಪ್. ಇದು 1945ರಲ್ಲಿ ನಡೆದ ನೈಜ ಘಟನೆ. ದುಡ್ಡಿಗಾಗಿ ಮನುಷ್ಯ ಎಷ್ಟರ ಮಟ್ಟಿಗೆ ಕ್ರೂರಿಯಾಗಬಹುದು? ಆ ಕರಾಳ ರಾತ್ರಿ ಆ ಅಂಬಾಸಿಡರ್ ಕಾರ್ನಲ್ಲಿ ನಿಜಕ್ಕೂ ನಡೆದಿದ್ದೇನು? ಆ ರಹಸ್ಯದ ಎಳೆಗಳನ್ನು ಬಿಡಿಸುವ ಸಮಯ ಈಗ ಬಂದಿದೆ. ಕೊನೆಯವರೆಗೂ ನಮ್ಮ ಜೊತೆಗಿರಿ, ಯಾಕಂದ್ರೆ ಈ ಕಥೆಯ ಪ್ರತಿಯೊಂದು ತಿರುವು ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಕತೆ ಶುರುವಾಗುವುದು 1940ರ ದಶಕದಲ್ಲಿ. ಸುಕುಮಾರ ಕುರುಪ್ ಕೇರಳದ ಮಾವೇಲಿಕರ ಎಂಬೂರಿನವನು. ನೋಡಲು ಯಾವುದೋ ಸಿನಿಮಾದ ಹೀರೋ ತರಹ, ಯಾವಾಗಲೂ ಸ್ಟೈಲಿಶ್ ಆಗಿ ಇರುತ್ತಿದ್ದ ವ್ಯಕ್ತಿ. ಆತ ಅಬುದಾಬಿಯಲ್ಲಿ ಒಂದು ಆಯಿಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ದುಡ್ಡು, ಆಸ್ತಿ, ಐಷಾರಾಮಿ ಜೀವನದ ಬಗ್ಗೆ ಅವನಿಗೆ ವಿಪರೀತ ವ್ಯಾಮೋಹ. ಆ ಸಮಯದಲ್ಲಿ ಕುರುಬ್ಗೆ ಒಂದು ಕೆಟ್ಟ ಆಲೋಚನೆ ಬರುತ್ತದೆ. ಅಬುದಾಬಿಯಲ್ಲಿ ಆತ ತನ್ನ ಹೆಸರಿಗೆ ಬರೋಬ್ಬರಿ 8 ಲಕ್ಷ ರೂಪಾಯಿಗಳ ಜೀವ ವಿಮೆ ಮಾಡಿಸಿರುತ್ತಾನೆ. ಪ್ಲಾನ್ ಬಹಳ ಸಿಂಪಲ್ ಆಗಿತ್ತು. ತಾನು ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿದ್ದೇನೆ ಎಂದು ನಂಬಿಸುವುದು, ಹೆಂಡತಿಯ ಮೂಲಕ 8 ಲಕ್ಷ ಇನ್ಶೂರೆನ್ಸ್ ಪಡೆಯುವುದು, ನಂತರ ಬೇರೊಂದು ದೇಶಕ್ಕೆ ಹೋಗಿ ಹೊಸ ಹೆಸರಿನಲ್ಲಿ ರಾಜನಂತೆ ಬದುಕುವುದು. ಈ ಮಾಸ್ಟರ್ ಪ್ಲಾನ್ ಕಾರ್ಯಗತ ಮಾಡಲು ಕುರುಪ್ ತನ್ನ ಊರಿಗೆ ಕೇರಳಗೆ ಬರುತ್ತಾನೆ. ಅವನ ಜೊತೆ ಅವನ ಡ್ರೈವರ್ ಪೊನ್ನಪ್ಪನ್ ಮತ್ತು ಅಳಿಯ ಭಾಸ್ಕರ ಪಿಳ್ಳೆ ಕೈಜೋಡಿಸುತ್ತಾರೆ. ಮೊದಲಿಗೆ ಒಂದು ಅನಾಥ ಶವಕ್ಕಾಗಿ ಊರಲ್ಲೆಲ್ಲ ಹುಡುಕಾಡುತ್ತಾರೆ. ಸ್ಮಶಾನಗಳಲ್ಲಿ ಅಗೆದು ನೋಡುತ್ತಾರೆ. ಆದರೆ ಕುರುಪ್ನ ಎತ್ತರ ಮತ್ತು ಆಕಾರಕ್ಕೆ ಹೊಂದುವ ಶವ ಸಿಗುವುದಿಲ್ಲ. ಆಗ ಅವರ ತಲೆಯಲ್ಲಿ ಹೊಳೆದ ಆಲೋಚನೆಯೇ, ಶವ ಸಿಗಲಿಲ್ಲ ಎಂದರೆ ಏನು? ನಮಗೆ ಬೇಕಾದ ಹಾಗೆ ಇರುವ ಒಬ್ಬ ಜೀವಂತ ವ್ಯಕ್ತಿಯನ್ನೇ ಕೊಂದು ಅವನನ್ನೇ ಸುಕುಮಾರ್ ಕುರುಪ್ ಎಂದು ಬಿಂಬಿಸಿದರಾಯಿತು. ಇಲ್ಲಿಂದ ಶುರುವಾಯಿತು ಆ ಮುಗ್ಧ ಜೀವದ ಬೇಟೆ. ಜನವರಿ 21, 1984. ಕೇರಳದ ಆಲಪ್ಪುಳ ಹೆದ್ದಾರಿಯಲ್ಲಿ ಚಾಕೋ ಎಂಬ ವ್ಯಕ್ತಿ ತನ್ನ ಮನೆಗೆ ಹೋಗಲು ಬಸ್ಗಾಗಿ ಕಾಯುತ್ತಾ ನಿಂತಿದ್ದ. ಚಾಕೋ ಒಬ್ಬ ಫಿಲ್ಮ್ ರೆಪ್ರೆಸೆಂಟೇಟಿವ್. ಆತನಿಗೆ ಆಗತಾನೆ ಮದುವೆಯಾಗಿತ್ತು. ಹೆಂಡತಿ ಗರ್ಭಿಣಿಯಾಗಿದ್ದಳು. ಚಾಕೋನ ಮುಖಚರ್ಯೆ, ಎತ್ತರ, ಮೀಸೆ ಎಲ್ಲವೂ ನೋಡಲು ಹೆಚ್ಚು ಕಡಿಮೆ ಸುಕುಮಾರ್ ಕುರುಪ್ನಂತೆಯೇ ಇತ್ತು. ಅದೇ ದಾರಿಯಲ್ಲಿ ಅಂಬಾಸಿಡರ್ ಕಾರ್ನಲ್ಲಿ ಬಂದ ಕುರುಪ್ ಮತ್ತು ಆತನ ಗ್ಯಾಂಗ್ ಚಾಕೋನನ್ನು ನೋಡುತ್ತಾರೆ. ಅವರ ಕಣ್ಣಿಗೆ ಆತ ಮನುಷ್ಯನಾಗಿ ಕಾಣಲಿಲ್ಲ, ಬದಲಾಗಿ 8 ಲಕ್ಷ ರೂಪಾಯಿಯ ನಿಧಿಯಾಗಿ ಕಂಡ. ಅವರು ಚಾಕೋ ಬಳಿ ಬಂದು ಲಿಫ್ಟ್ ಕೊಡುವ ನೆಪದಲ್ಲಿ ಕಾರಿಗೆ ಹತ್ತಿಸಿಕೊಳ್ಳುತ್ತಾರೆ. ಕಾರು ಸ್ವಲ್ಪ ದೂರ ಹೋದಂತೆಯೇ ಚಾಕೋನಿಗೆ ಕುಡಿಯಲು ಬಲವಂತವಾಗಿ ವಿಷ ಬೆರೆಸಿದ ಮದ್ಯವನ್ನು ಕುಡಿಸುತ್ತಾರೆ. ಆ ಮುಗ್ಧ ಜೀವ ಕಾರಿನ ಸೀಟ್ನಲ್ಲಿಯೇ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ನಂತರ ಆತನ ಮುಖವನ್ನು ವಿರೂಪಗೊಳಿಸುತ್ತಾರೆ. ಚಾಕೋ ಮೃತಪಟ್ಟಿದ್ದಾನೆ ಎಂದು ಖಚಿತಪಡಿಸಿಕೊಂಡ ನಂತರ ಅವನಿಗೆ ಸುಕುಮಾರ್ ಕುರುಪ್ನ ಬಟ್ಟೆಗಳನ್ನು ತೊಡಿಸುತ್ತಾರೆ. ಮಾವೇಲಿಕರದ ಬಳಿ ಒಂದು ಗದ್ದೆಯ ಪಕ್ಕ ಕಾರನ್ನು ನಿಲ್ಲಿಸಿ ಕಾರಿನ ಡ್ರೈವಿಂಗ್ ಸೀಟ್ನಲ್ಲಿ ಚಾಕೋನ ಶವವನ್ನು ಕೂರಿಸಿ ಪೆಟ್ರೋಲ್ ಸುರಿದು ಇಡೀ ಕಾರಿಗೆ ಬೆಂಕಿ ಹಚ್ಚುತ್ತಾರೆ. ಕಾರು ಹೊತ್ತಿ ಉರಿಯತೊಡಗುತ್ತದೆ. ಕುರುಪ್ ಮತ್ತು ಆತನ ಗ್ಯಾಂಗ್ ಕತ್ತಲಲ್ಲಿ ಪರಾರಿಯಾಗುತ್ತಾರೆ. ಮಾರನೆಯ ದಿನ ಬೆಳಗ್ಗೆ ಸುಟ್ಟು ಕರಕಲಾದ ಕಾರನ್ನು ನೋಡಿ ಸ್ಥಳೀಯರು ಪೊಲೀಸರಿಗೆ ಸುದ್ದಿ ಮುಟ್ಟಿಸುತ್ತಾರೆ. ಕಾರಿನಲ್ಲಿದ್ದ ದಾಖಲೆಗಳು ಮತ್ತು ದೇಹದ ಮೇಲಿದ್ದ ಕೆಲವು ವಸ್ತುಗಳನ್ನು ನೋಡಿ ಸತ್ತಿರುವುದು ಸುಕುಮಾರ್ ಕುರುಪ್ ಎಂದೇ ಪೊಲೀಸರು ನಂಬುತ್ತಾರೆ. ಕುರುಪ್ನ ಕುಟುಂಬದವರು ಬಂದು 10 ನಾಟಕ ಮಾಡುತ್ತಾರೆ. ಆದರೆ ಅಪರಾಧಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಒಂದಲ್ಲ ಒಂದು ಸಾಕ್ಷಿ ಬಿಟ್ಟಿರುತ್ತಾನೆ ಎನ್ನುತ್ತಾರಲ್ಲ, ಇಲ್ಲೂ ಅದೇ ಆಯಿತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಇಡೀ ಪೊಲೀಸ್ ಇಲಾಖೆಯೇ ದಂಗಾಗಿ ಹೋಯಿತು. ರಿಪೋರ್ಟ್ ಪ್ರಕಾರ ಸತ್ತ ವ್ಯಕ್ತಿಯ ಶ್ವಾಸಕೋಶದಲ್ಲಿ ಹೊಗೆಯ ಯಾವುದೇ ಕುರುಹು ಇರಲಿಲ್ಲ. ಇದರ ಅರ್ಥ ಬೆಂಕಿ ಹತ್ತುವ ಮುನ್ನವೇ ಆ ವ್ಯಕ್ತಿ ಸತ್ತಿದ್ದ. ಜೊತೆಗೆ ಆತನ ಹೊಟ್ಟೆಯಲ್ಲಿದ್ದ ವಿಷದ ಅಂಶ ಪತ್ತೆಯಾಗಿತ್ತು. ಪೊಲೀಸರಿಗೆ ಅರ್ಥವಾಗಿ ಬಿಡುತ್ತದೆ, ಇದೊಂದು ಆಕ್ಸಿಡೆಂಟ್ ಅಲ್ಲ, ಪಕ್ಕಾ ಪ್ಲಾನ್ ಮಾಡಿದ ಕೊಲೆ. ಪೊಲೀಸರು ತಮ್ಮದೇ ಶೈಲಿಯಲ್ಲಿ ಕುರುಪ್ನ ಡ್ರೈವರ್ ಮತ್ತು ಅಳಿಯನನ್ನು ವಿಚಾರಣೆ ಮಾಡಿದಾಗ ಇಡೀ ಪ್ಲಾನ್ ಬಯಲಾಗುತ್ತದೆ. ಸತ್ತಿರುವುದು ಕುರೂಪ್ ಅಲ್ಲ, ಮುಗ್ಧ ಯುವಕ ಚಾಕೋ ಎಂಬ ಸತ್ಯ ಇಡೀ ಕೇರಳವನ್ನೇ ಬೆಚ್ಚಿ ಬೀಳಿಸುತ್ತದೆ.
ಇನ್ಶೂರೆನ್ಸ್ ಕಂಪನಿಗೆ ಸುಳ್ಳು ಕಾಗದ ಪತ್ರಗಳು ಸಲ್ಲಿಕೆಯಾಗಿರುವುದು ಪತ್ತೆಯಾಗುತ್ತದೆ. ಆದರೆ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಸುಕುಮಾರ್ ಕುರುಪ್ ಎಂಬ ಮಾಯವಿ ತನ್ನ ಗುರುತುಗಳನ್ನು ಅಳಿಸಿ ಪರಾರಿಯಾಗಿದ್ದ. 1944ರಿಂದ ಶುರುವಾದ ಈ ಹುಡುಕಾಟ ಇಂದಿಗೂ ನಿಂತಿಲ್ಲ. ಕುರುಪ್ ಗುಜರಾತಿನಲ್ಲಿದ್ದಾನೆ, ಮುಂಬೈನಲ್ಲಿದ್ದಾನೆ, ನೇಪಾಳದಲ್ಲಿ ಸಾಧು ವೇಷದಲ್ಲಿದ್ದಾನೆ, ದುಬೈಗೆ ಪರಾರಿಯಾಗಿದ್ದಾನೆ. ಹೀಗೆ ನೂರಾರು ವದಂತಿಗಳು ಬಂದವು. ಪೊಲೀಸರು ಇಂಟರ್ಪೋಲ್ ನೋಟಿಸ್ ಕೂಡ ಹೊರಡಿಸಿದರು. ಎಲ್ಲಿಯೇ ಕುರುಪ್ ಇದ್ದಾನೆ ಎಂಬ ಸಣ್ಣ ಸುಳಿವು ಸಿಕ್ಕರೂ ಕೇರಳದ ಪೊಲೀಸ್ ಅಲ್ಲಿಗೆ ಹಾರುತ್ತಿದ್ದರು. ಆದರೆ ಪ್ರತಿ ಬಾರಿಯೂ ನಿರಾಸೆಯೇ. ವರ್ಷಗಳುರುಳಿದವು. ಚಾಕೋನ ಹೆಂಡತಿ ತನ್ನ ಗಂಡನಿಗೆ ನ್ಯಾಯ ಸಿಗಬೇಕೆಂದು ಕಾಯುತ್ತಲೇ ಕಣ್ಣೀರು ಹಾಕಿದಳು. ಚಾಕೋನ ಮಗ ಬೆಳೆದು ದೊಡ್ಡವನಾದ. ಆದರೆ ಸುಕುಮಾರ್ ಕುರುಪ್ ಮಾತ್ರ ಸಿಗಲೇ ಇಲ್ಲ. ಇವತ್ತಿಗೂ ಕೇರಳದ ಪೊಲೀಸ್ ಠಾಣೆಗಳಲ್ಲಿ ಸುಕುಮಾರ್ ಕುರುಪ್ ವಾಂಟೆಡ್ ಎಂಬ ಹಳೆಯ ಪೋಸ್ಟರ್ಗಳು ಅಣಕಿಸುವಂತೆ ನೇತಾಡುತ್ತಿವೆ. ಆತ ಈಗ ಬದುಕಿದ್ದಾನೋ ಇಲ್ಲವೋ? ಬದುಕಿದ್ದರೆ ಆತನಿಗೆ ಈಗ ಸುಮಾರು 75ರಿಂದ 80 ವರ್ಷ ವಯಸ್ಸಾಗಿರಬಹುದು. ತನ್ನ ಪಾಪದ ಕರ್ಮಗಳಿಗೆ ಆತ ಪ್ರಾಯಶ್ಚಿತ್ತ ಪಡುತ್ತಿದ್ದಾನೋ ಅಥವಾ ಎಲ್ಲೋ ಸುಖವಾಗಿ ಜೀವಿಸುತ್ತಿದ್ದಾನೋ? ಈ ಪ್ರಶ್ನೆಗೆ ಕಾಲವೇ ಉತ್ತರ ಹೇಳಬೇಕು.